ನೋಡಿ ಪಕ್ಕದಲ್ಲೆಲ್ಲ ಭತ್ತ ಹಾಕಿದ್ದಾರೆ. ಇದೆಲ್ಲ 3-4 ತಿಂಗಳಲ್ಲಿ ಬಂದ್ಬಿಡುತ್ತೆ. ಇವೆಲ್ಲ ಹಂಗಿಲ್ಲ, ಇದು ಬಹುವಾರ್ಷಿಕ ಬೆಳೆ ಅಂತ. ಬಹುವಾರ್ಷಿಕ ಬೆಳೆ ಅಂದ್ರೆ ಗೊತ್ತಾ ಏನ್ ಹೇಳಿ? ಒಮ್ಮೆ ಹಾಕಿದ್ರೆ 16 ವರ್ಷಗಳು ಇರ್ತವೆ ಅಂತ ಬಹುವಾರ್ಷಿಕ ಬೆಳೆ ಅಂದ್ರೆ. ಬಟ್ ಇವೆಲ್ಲ ಫಸಲು ಬರೋ ಸ್ವಲ್ಪ ಲೇಟು, ಕಾಯ್ಬೇಕು. ಆಮೇಲೆ ನಮ್ದು ಸಾವಯವ ಕೃಷಿ, ನಾನು ಇಂಗ್ಲೀಷ್ ಗೊಬ್ಬರ ಯೂಸ್ ಮಾಡೋದಿಲ್ಲ. ಸಾವಯವ ಕೃಷಿ ಕಾನ್ಸೆಪ್ಟಲ್ಲಿ ಮಾಡಿದಾಗ ಸಣ್ಣ ಪುಟ್ಟ ಎಲೆಗಳೆಲ್ಲ ಹಿಂಗೆ ಇದ್ದೇ ಇರ್ತವೆ. ಸಾವಯವ ಕೃಷಿ ಔಷಧಿ ಹೊಡೆಯೋದಿಲ್ವಲ್ಲ, ಇದು ಹಿಂಗಿರ್ತವೆ. ಇದು ನಾವೆಲ್ಲ ಕಾಶ್ಮೀರಿ ಆಪಲ್ ಕೇಳಿದಿರಲ್ಲ, ಆಪಲ್ ಗಿಡ ಇದು. ಇದೆಲ್ಲ ಆಪಲ್ ನೋಡಿ ಹೂ ಕಚ್ತಾ ಇದೆ, ಈಗ ಹೂ ಬರ್ತಾ ಇದೆ. ನೆಕ್ಸ್ಟ್ ಆಪಲ್ ಬರುತ್ತೆ. ಆಪಲ್ ಇಲ್ಲೆಲ್ಲ ಬೆಳೆಯೋದಿಲ್ಲ. ಅದು ಆಪಲ್ ಹೂ ಕಲರ್ ನೋಡಿ, ಗುಲಾಬಿ ಕಲರ್ ಹೆಂಗಿದೆ. ನಾನೊಂದು ಗಿಡ ಹಾಕಿದ್ದೀನಿ, ನೋಡೋಣ ಬರುತ್ತೆ ಅಂತ. ಈ ಸರಿ ಎಲ್ಲ ಕಾಯಿ ಬರ್ತಾ ಇದೆ. ಇದು ಆಪಲ್ ಗಿಡ. ಇದು ಹಂದಿಗಳು ತಿಂದ್ಬಿಟ್ಟಿದೆ. ಯಾಕೆ ಇವತ್ತು ಬಂದು ಮುಳ್ಳಂದಿ ಬಂದು ತೆಗಿರೋದು. ಸಣ್ಣ ಗಿಡದಲ್ಲಿ ಅಲ್ಲಿ ಸಗ ಬಂದಿದೆ. ಮೂಸಂಬಿ, ನಮ್ಮ ಕಡೆ ಮೂಸಂಬಿ ಬರೋದಿಲ್ಲ ಅಂತಾರೆ. ಮೂಸಂಬಿ ಇಲ್ಲಿಂದ ನೀರು ಹೋಗ್ತಾ ಇದೆ. ಡ್ರಿಪ್ ನಮ್ಮ ಸ್ಕೂಲ್ಗಳು ಹಾಕಿದ್ರೆ ಮೇಡಮ್ ಮನೆ ಏನಾಗ್ರಿ ಅಂತ ಹೌದು ಗೊತ್ತು, ಕಾಯಿ ಆಗಿದೆ. ಒಟ್ಟಾಗೈತೆ ಹಿಂಗೆ ಇಲ್ಲಿ ನೋಡಿಯಪ್ಪ ಮುಳ್ಳಿ ಮೇಡಮ್ ಕರ್ಕೊಂಡು ಸೊಪ್ಪು ತಗೊಂಡಿರೋದು ಬಿಗ್ ಕಟ್ಟಬೇಕು ನಾವು. ಬಿಗ್ ಬಾಸ್ ಮಧ್ಯಾಹ್ನ ಎಲ್ಲ ನೆಟ್ಟಿರೋದು ಫುಲ್ಲು ಪ್ರತಿ ತಿಂಗಳು ಬರೋಣ. ನಾನು ಇವರು ನಾವು 3 ಜನ ಶ್ರಮ ಪಟ್ಟಿರೋದು. 3 ಜನ ನೋಡಿ ಮೇಡಮ್ ಅವ್ರೆ. ಇದು ನೋಡಿ, ಇದು ಪ್ರಕೃತಿಯ ಬಗ್ಗೆ. ನಾನು ತೋಟದಲ್ಲಿ ಒಂದು ಪ್ಲಾಸ್ಟಿಕ್ ಕಾಣಿಸಲ್ಲ, ಎಲ್ಲಾದ್ರೂ ಇತ್ತಾ? ಪ್ಲಾಸ್ಟಿಕ್ ಯಾವ್ದೋ ರೂಪದಲ್ಲಿ ಬರುತ್ತೆ. ನಾವು ಊಟ ತರ್ತೀವಿ, ತಿಂಡಿ ತರ್ತೀವಿ, ಬಿಸ್ಕೆಟ್ ಪ್ಯಾಕೆಟ್ ತರ್ತೀವಿ. ನಿಮ್ಮ ಮನೆಯಲ್ಲೂ ಎಲ್ಲ ತರ್ತಾ ಇರ್ತೀರಾ. ಪ್ಲಾಸ್ಟಿಕ್ ಎಲ್ಲ ಕಡೆ ಹಾಕಕ್ಕೆ ಹೋಗ್ಬಾರ್ದು. ಸ್ವಚ್ಛ ಭಾರತ್ ಇರಬೇಕು. ಅದೆಲ್ಲ ರೀಸೈಕಲ್ ಮಾಡ್ಕೊತಾರೆ. ಎತ್ಕೊಂಡು ಗುಡ್ಡೆ ಹಾಕಿದ್ರೆ ಎತ್ಕೊಂಡಾಗ ಅದನ್ನ ರೀಸೈಕಲ್ ಮಾಡ್ಕೊತಾರೆ ಅವರು. ನೀವು ಹುಡುಗರು, ನೀವು ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸಕ್ಕೆ ಸೇರ್ಕೊಬೇಕು. ಜೊತೆಯಲ್ಲಿ ನಿಮ್ಮ ಕೈಲಿ ಸಾಧ್ಯ ಆದಷ್ಟು 4-6 ಮರಗಳು ನೆಡಬೇಕು. ಹಸಿರು ಬಗ್ಗೆ ಕಾಳಜಿ ಇರಬೇಕು. ಮರ ನೆಟ್ರೆ ಪ್ರಕೃತಿ ಚೆನ್ನಾಗಿರುತ್ತೆ, ಮಳೆ ಬರುತ್ತೆ, ಬೆಳೆ ಚೆನ್ನಾಗಾಗುತ್ತೆ. ಬೇರೆ ದೇಶಗಳೆಲ್ಲನೂ ಒಂದು ಮರ ಇಲ್ಲ, ದುಬೈಲೆಲ್ಲ ಬರೀ ಮರಳುಗಾಡು. ಅವರು ಆಮ್ಲಜನಕಕ್ಕೆ ಒದ್ದಾಡ್ತಾ ಇರ್ತಾರೆ. ನಮ್ಮ ದೇಶದಲ್ಲಿರೋ ಮರದ ಆಮ್ಲಜನಕ ಅಲ್ಲಿಗೆ ಹೋಗುತ್ತೆ. ಗಿಡ ನೆಡಬೇಕು. ನಿಮ್ಮ ಅಕ್ಕಪಕ್ಕದಲ್ಲಿ ಖಾಲಿ ಜಾಗ ಆಯ್ತಾ? ಆಮೇಲೆ ಅವ್ನು ನೆಡ್ತಾನೆ ಬಿಡು, ನನಗೆ ಯಾಕೆ, ನನಗೇನು ಬರುತ್ತಾ, ಇವೆಲ್ಲ ನೋಡಕ್ ಹೋಗ್ಬಾರ್ದು. ನಿನಗೆ ಬರ್ತಾ ಇಲ್ಲ. ಸಾಲ ಮರದ ತಿಮ್ಮಕ್ಕ ಅಲ್ಲಿ ಕೂರ್ಲೇ ಇಲ್ಲ, ಮರ ನೆಟ್ಲಿಲ್ವಾ? ಹೇಳಿದ್ಯಾ? ಈಗ ನೇಮ್ ಹೆಂಗಿದ್ದು? ಆಯಮ್ಮನ ಕಾಡೆ ಸೃಷ್ಟಿ ಮಾಡಿದ್ರ ಆಯಮ್ಮ. ಕಾಡನ್ನ ಹಂಗಲ್ಲ ಬೆಳಿಬೇಕು. ಆಮೇಲೆ ಮುಖ್ಯವಾಗಿ ಮನೆಗಳಲ್ಲಿ ಯಾರು ಊಟನ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಯಾರು ವೇಸ್ಟ್ ಮಾಡಬಾರ್ದು. ತಟ್ಟೆಯಲ್ಲಿ ಹಾಕೊಂಡ್ರೆ ಏನೂ ಬಿಡಬಾರ್ದು. ನಿಮ್ಗೆ ಬೇಡವಾ ಫಸ್ಟ್ ನೋಡ್ಬೇಡಿ, ನಮ್ಗೆ ಬೇಡ ಅಂತ ಹೇಳ್ಬೇಡಿ. ನೋಡಿ ಮಧ್ಯಾಹ್ನ ಸ್ಕೂಲಲ್ಲಿ ಊಟ ಮಾಡುವಾಗ ಒಂದು ಮದುವೆಗೆ ಹೋಗ್ತೀರಾ, ಒಂದು ಫಂಕ್ಷನ್ ಹೋಗ್ತೀರಾ, ಮನೇಲಿ ಊಟ ಮಾಡ್ತೀರಾ, ಈಗ ಅರ್ಧ ಮೊಟ್ಟೆ ತಿಂದು ಅರ್ಧ ಬಿಸಾಕ. ಮಾಡಕೋಬೇಡಿ. 2,000 ಜನ ಮಾಡಿದ್ರೆ 1,000 ಜನ ಮಾತ್ರ ಊಟ ಮಾಡೋದು. ಆ ಭತ್ತ ಎಲ್ಲ ಬೆಳೆಯೋದು ಎಷ್ಟು ಕಷ್ಟ ಗೊತ್ತಾ? ನಾವು ತುಂಬಾ ಕಷ್ಟ ಪಡ್ತೀವಿ ನಾವು. ನಿಮ್ಗೆ ಗೊತ್ತಾಗೋದಿಲ್ಲ ಅದು. ನಿಮ್ಮ ಅಪ್ಪದಿರ್ನ ಕೇಳಿ. ಇಷ್ಟ ಅಣ್ಣ ಇದ್ರೆ ಸಣ್ಣ ಪೈರ್ನ ದೊಡ್ಡದು ಗಿಡ ಮಾಡಿ ಭತ್ತ ಬರ್ಬೇಕಾದ್ರೆ 4 ತಿಂಗಳು ತುಂಬಾ ಒದ್ದಾಡಿರ್ತೀವಿ ನಾವು. ನೀವು ಅದನ್ನ ಬೇಕಾಬಿಟ್ಟು ಬಿಸಾಕಿದ್ರೆ, ವೇಸ್ಟ್ ಮಾಡಿದ್ರೆ ಅದು ಒಂಥರ ಬೇಜಾರು ಅನ್ನೋದಕ್ಕಿಂತನೂ ನೀವು ಅದಕ್ಕೆ ಮೋಸ ಮಾಡ್ತಾ ಇದೀರಂತ. ಯಾರು ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಮೇಯ್ನು ಊಟನ ಯಾರು ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಮುಂದೆ ಬಡ್ಸ್ಕೊಂಡ್ ಬರ್ತಾ ಇರ್ತಾರೆ, ನೀವು ನೋಡಿ ಅದು ನನಗೆ ಬೇಡ ಅನ್ನಂಗಿದ್ರೆ ಕೈ ಅಡ್ಡ ಮಾಡ್ಬಿಡಿ, ಬೇಡ ಅಂತ.
ಬಡಿಸ್ಕೊಂಡು ಬಿಡೋದು ಬೇಕು. ಯಾಕಂದ್ರೆ ನೀನು ಇಲ್ಲಿ ಬೇಡ ಅಂದ್ರೆ ಆ ಊಟ ಇನ್ನೊಬ್ರಿಗೆ ಆಗುತ್ತೆ. ಇನ್ನೊಬ್ಬರು ಮಾಡ್ತಾರ. ಫ್ಯಾಕ್ಟ್ರಿಲೆಲ್ಲ ಏನಾಗ್ತಾರೆ ಕ್ಯಾಂಟೀನ್ ಅಲ್ಲಿ, ಇವತ್ತು ನೀವು ವೇಸ್ಟ್ ಮಾಡಿರೋ ಊಟ 10 ಜನದ್ದು ಊಟನ ಕಿತ್ಕೊಂಡಿದ್ದೀರಾ ಅಂತ ಬೋರ್ಡ್ ನಾನೇ ಬರ್ಕೊಡ್ತೀನಿ ಅದ್ರಲ್ಲಿ. ಇವತ್ತು ನೀವೇನು ವೇಸ್ಟ್ ಮಾಡಿದಿರೋ ಊಟ ಅದು ಬೇರೆ ಬಡ ಮಕ್ಕಳಿಗೆ 10 ಜನಕ್ಕೆ ಸೇರ್ಬೇಕಾಗಿದ್ದ ಊಟನ ನೀವು ವೇಸ್ಟ್ ಮಾಡಿದ್ದೀರಾ ಅಂದ್ರೆ ನಿಮ್ಗೆ ಅದು ಶಾಪ. ಅದು ಯಾವ್ದೋ ರೂಪದಲ್ಲಿ ನಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ನಮ್ಮ ಒಂದು ಏಳಿಗೆಯಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಅದರಿಂದ ಊಟನ ಯಾರು ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಅದಕ್ಕಿಂತ ಮುಖ್ಯ ನೀರು. ಒಂದು ಡ್ರಾಪ್ ನಾವು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ನೀರ್ನ. ಯಾರಾದ್ರೂ ತಯಾರು ಮಾಡೋಕ್ಕಾಗುತ್ತಾ ನೀರ್ನ? ಆಗೋದಿಲ್ಲ. ನೀರ್ನು ಜಾಸ್ತಿ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಸ್ನಾನ ಮಾಡ್ಬೇಕಾದ್ರೆ 1 ಬಕೆಟ್ 1.5 ಬಕೆಟ್ ಎಲ್ಲ ಸ್ನಾನ ಮಾಡಬೇಕು. ಬೇಕಾಬಿಟ್ಟು ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಎಷ್ಟು ಅವಶ್ಯಕತೆ ಅಷ್ಟು. ಯಾಕಂದ್ರೆ ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ ಅವು. ಇದನ್ನ ನೆಕ್ಸ್ಟ್ ಜನರೇಷನ್ ನಾವು ಬಿಟ್ಬಿಟ್ಟು ಹೋಗ್ಬೇಕಾಗಿರೋದು. ಇವಾಗ ನೀವೇನು ಬಳಸಿರ್ತೀರೋ ಎಲ್ಲ ನೆಕ್ಸ್ಟ್ ಬಿಟ್ಬಿಟ್ಟು ಹೋಗ್ತೀರ ನೀವು. ಎಲ್ಲ ಖಾಲಿ ಮಾಡ್ಬಿಟ್ಟೋದ್ರೆ ಏನಾಗುತ್ತೆ? ಅದರಿಂದ ಊಟ ಆಗಲಿ ಇವೆಲ್ಲ ವೇಸ್ಟ್ ಮಾಡಕ್ ಹೋಗ್ಬಾರ್ದು. ನೀರು ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಪ್ರಕೃತಿನ ಹಾಳು ಮಾಡಕ್ ಹೋಗ್ಬಾರ್ದು. ಪ್ರಕೃತಿ ಮಾಸ್ಟರ್ಗಳಿಗೆಲ್ಲ ರೆಸ್ಪೆಕ್ಟ್ ಇರಬೇಕು. ಮನೇಲಿ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡಬೇಕು. ಗುರು ಹಿರಿಯರನ್ನ ವಂದಿಸಬೇಕು, ಪೂಜಿಸಬೇಕು. ಜೊತೆಲಿ ಕಾಳಜಿ ಇರಬೇಕು. ಪ್ರಕೃತಿ ಬಗ್ಗೆ ಆಗಲಿ, ನಾಡು, ನೆಲ, ಜಲ, ಭಾಷೆ ಎಲ್ಲರ ಬಗ್ಗೆ ಕಾಳಜಿ ಇರಬೇಕು. ಚೆನ್ನಾಗಿ ಓದಿ. ನಿಮ್ಮ ಕೈಲಿ ತುಂಬ ಸಾಧ್ಯ ಇದೆ. ನೀವು IAS ಪಾಸ್ ಮಾಡ್ಬೋದು, ನೀವು ಆರ್ಮಿಗೆ ಸೇರ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ನೀವು ನಮಗೆ ಮದುವೆ ಹೋಗ್ಬಿಟ್ಟು ಎಕ್ಸಾಮ್ ಬರ್ತೀನಿ IASಗೆ ಅಂದರೆ ಒದ್ದು ಓಡಿಸ್ತಾರೆ. ಮುದುಕ ಆಗ್ಬಿಟ್ಟಿದೆ, ನಿಮಗೆ ಆಪ್ಷನ್ ಎಲ್ಲ ಹೋಗಂತಾರೆ. ಆಗುತ್ತಾ? ಯಾಕೆ ನಿಮ್ಮ ಕೈಲಿ ಒಂದು ಶಕ್ತಿ ಈಗಿದೆ, ಒಂದು ಆಪ್ಷನ್ ನಿಮಗೆ. ವೇಸ್ಟ್ ಮಾಡ್ಕೋಬೇಡಿ. ವೇಸ್ಟ್ ಮಾಡ್ಕೊಂಡು ಹೋಗ್ಬೇಡಿ. ನಾವೀಗ ಎಕ್ಸಾಮ್ ಬರ್ತೀನಿ ಅಂದ್ರೆ ಬಿಡೋದಿಲ್ಲ ನಮ್ಮನ್ನ. 50 ವರ್ಷಕ್ಕೆ ನಮ್ಗೆ ಯಾವ ಎಕ್ಸಾಮ್ ಇಲ್ಲ. ನಮಗೆ 30 ವರ್ಷ ಆದಮೇಲೆ ಒಂದು ಗೌರ್ಮೆಂಟ್ ಅಪಾಯಿಂಟ್ಗೂ ನಮ್ಗೆ ಆಪ್ಷನ್ ಇಲ್ಲ. ಅದರಿಂದ ಯಾರು ವಿದ್ಯೆ ಇಂಪಾರ್ಟೆಂಟು. ಚೆನ್ನಾಗಿ ಓದಿ. ಅದರಲ್ಲಿ ಪಾಸಿಟಿವ್ ಥಿಂಕಿಂಗ್ ಇರಲಿ. ನೆಗೆಟಿವ್ ಥಿಂಕಿಂಗ್ ಅಂದರೆ ಮೋಸ ಮಾಡಬೇಕು, ದುಡ್ಡು ಮಾಡಬೇಕು, ಮತ್ತು ದಗ ಮಾಡಬೇಕು, ಅದೆಲ್ಲ ಬೇಡ. ನಿಮ್ಮಿಂದ ಸಮಾಜಕ್ಕೆ ಕೊಡುಗೆ ಆಗಬೇಕು. ಆ ಥರ. ಆಮೇಲೆ ಇಷ್ಟು ಜನ ಇದ್ದೀರಲ್ವಾ, ನಿಮ್ಮಲ್ಲಿ ಯಾರ್ಯಾರಲ್ಲಿ ಗುರಿ ಇದೆ ಗೊತ್ತಿಲ್ಲ. ನೀವು ಛಲ ಅಂತಿಲ್ಲ ಅಂದರೆ ಗುರಿ ಮುಟ್ಟಕ್ಕೆ ಆಗೋದಿಲ್ಲ. ಛಲ ಅಂದರೆ ಗೊತ್ತಲ್ವಾ, ನಾನು ಓದಲೇಬೇಕು, ನಾನು ಮಾಡಲೇಬೇಕು, ನಾನು ಸಾಧಿಸ್ಲೇಬೇಕಂತ. ರನ್ನಿಂಗ್ ರೇಸ್ ಓಡ್ಬೇಕಾದ್ರೆ ವಿಜಿಲ್ ಊದ್ತಾರೆ. ಎಲ್ಲರೂ ಒಟ್ಟಿಗೆ ಓಡ್ತೀರ ನೀವು. ಕೊನೆಯಲ್ಲಿ ಗೆಲ್ಲೋರು ಎಷ್ಟು ಜನ? 3 ಜನ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಯಾರು ಸ್ಲೋ ಆಗ್ತಾರೋ ಇನ್ನೊಬ್ಬ ಮುಂದೆ ಹೋಗ್ತಾ ಇರ್ತಾನೆ. ಅದರಿಂದ ಯಾರು ಸೋಲಪ್ಕೊಳಕ್ ಹೋಗ್ಬೇಡಿ. ನಾನು ಗೆಲ್ಲಬೇಕಂತ ಓಡಿ. ಅದು ಯಾರಾದ್ರೂ ಆಗಲಿ. ಕೇಳಿಸ್ತಾ? ಚೆನ್ನಾಗಿ ಓದಿ, ಒಳ್ಳೆ ಪ್ರಜೆಗಳಾಗಿ ದೇಶನ. ನಿಮ್ಮಲ್ಲಿ ಯಾರು ರಾಜಕೀಯ ವ್ಯಕ್ತಿಗಳಾಗ್ತಿರೋ ಗೊತ್ತಿಲ್ಲ, ಯಾರು ನಿಮ್ಮಲ್ಲಿ ಡಾಕ್ಟರ್ ಆಗ್ತಾರೋ ಗೊತ್ತಿಲ್ಲ. ಆಗ್ಬೋದು, ಯಾವುದೂ ಅಸಾಧ್ಯ ಇಲ್ಲ. ಯಾವುದೇ ನಿಮ್ಮ ವೃತ್ತಿಯಲ್ಲಿ ನಮ್ಮ ದೇಶಕ್ಕೆ ಒಳಿತಾಗುವ ಥರದಲ್ಲಿ ನಡ್ಕೊಳ್ಳಿ. ಒಬ್ಬ ಪೊಲೀಸ್ ಆದ್ರೂ ಲಂಚ ತಗೊಂಡಿರೋ ಪ್ರೀತಿಯಿಂದ ಜನಗಳನ್ನ ನೋಡ್ಕೊಳ್ಳಿ. ಡಾಕ್ಟರ್ ಆದರೆ ಒಳ್ಳೆ ಔಷಧಿ ಕೊಡಿ. ಇಂಜಿನಿಯರ್ ಆದರೆ ಒಳ್ಳೆ ಬಿಲ್ಡಿಂಗ್ ಕೊಡಿ. ಕೊನೆ ಪಕ್ಷ ಕೃಷಿಕ ಆದರೆ ನಿಯತ್ತಾಗಿ ಕೃಷಿ ಮಾಡಿ. ಹಿಂಗೆ ಎಲ್ಲರೂ ಅಷ್ಟೇ ಅವ್ರವ್ರ ಕಾಯಕದಲ್ಲಿ ನಿಷ್ಠೆ ಇರಲಿ. ಚೆನ್ನಾಗಿ ಈಗ ನೋಡಿ ಕವರೆಲ್ಲ ಇಲ್ಲ ಹಾಕೋದು. ಎಲ್ಲ ಚೀಲ ಇದೆ. ಚೆನ್ನಾಗಿ ಕವರಲ್ಲಿ ಇಲ್ಲ ಹಾಕೋದು. ಚೀಲ ಇದೆ. ಹೋಗಲ್ಲ ಎಲ್ಲ ಯಾವ ಸ್ಕೂಲ್ ಅವರು? ಎಷ್ಟೇ ಕ್ಲಾಸ್ ಅವರು? 6th. ನೋಡುವ ಪರಂಗಿ ಕೊಡೋಣ ಇವ್ರ ಕಡೆ. ಮಾಡೋ ಇದೆ ಕಣ್ಣು. ಎಲ್ಲ ಇದೆ ಇರ್ಬೇಕು. ಆಶಾ ಫೋನ್ ಮಾಡೋದು. ಮೇಡಮ್ ಹೇಳಿ ಆಶಾ. ಗೇಟ್ ಕಡೆ ಸರ್ ಬಾ. ಗೇಟ್ ಹತ್ರ ಒಂದು ಫೋಟೋ ಇಡಿ ಅವ್ರಿಗೆ. ಚೆನ್ನಾಗಿ ಓದ್ಬೇಕಪ್ಪ ಎಲ್ಲರೂ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮೇಲೆ ತುಂಬಾ ಆಸೆ ಮಾಡಿರ್ತಾರೆ. ಸಾಂಬಾರ್ಗೆ ಹಾಕಿದ ತಕ್ಷಣ ಗಮ್ ಅಂತ ಇದೆ. ಹೈಬ್ರಿಡ್ ಆದರೆ ಉದ್ದುದ್ದ ಬರ್ತದೆ. ನಾಟಿ ಇದು ಸ್ಕೂಲ್ ಬೇಕಾದ್ರೆ ಈ ಥರ ಮುಡ್ಕೊಳ್ಳಿ. ಅವಾಗ 2 ದಿನ ಮುಡ್ಕೊಳ್ಳಿ. ಆಮೇಲೆ ಇದನ್ನ ಎಷ್ಟು ಮುರಿತೀವೋ ಅಷ್ಟು ಚೆನ್ನಾಗಿ ಬರ್ತದೆ. ಇದು ಗಿಡ ಇಲ್ಲೇ ಸೈಡಲ್ಲೆಲ್ಲ ಬರ್ತಾ ಇರ್ತಾವೆ. ಬೇಕಾದ್ರೆ ಇದನ್ನೇ ತಗೊಂಡು ಇಲ್ಲೇ ಸೈಡಿಗೆ ಬರ್ತದೆ.
ನಮ್ಮ ಸ್ಕೂಲ್ ಹಾಕಿ 2 ವರ್ಷನೇ ಆಯ್ತು ನಾವು ಬಂದು ಹೊಸದ್ರಲ್ಲಿ ಹಾಕಿದ್ವಿ. ಬರ್ತಾ ಇದೆಯಾ? ನಾ ಕಟ್ ಮಾಡ್ಕೊಂಡ್ರೆ ಸರಿಯಾಗಿತ್ತು. ಮೇಡಮ್ ಅವರು ಕೇಳಕ್ಕಾಯ್ತಾ ಇಲ್ಲ ಅಂತ ಹೇಳಿ ಇವ್ರು ನಿಂಗಲ್ಲ ಇವರು ಮೇಡಮ್ಗಿಂತ ಗಿಡ ಗಟ್ಟಿ ಮೇಡಮ್ ತುಂಬಾ ಸೆನ್ಸಿಟಿವ್. ಇನ್ನೊಂದು